ಇವನ್ನ ಇಲ್ಲಿ ಕರ್ಕೊಂಬಂದು ತಪ್ಪು ಮಾಡಿದ್ವಿ ಅನಿಸುತ್ತೆ. ಮೊದಲು ಇವನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ಈ ಕೇಸಿಂದ ಕೈ ತೊಳ್ಕೊಬೇಕು. ನಮಸ್ಕಾರ ಕಂಡ್ರೆ ಎಸ್ ಪಿ ಸಾಹೇಬ್ರೆ. ನಮಸ್ಕಾರ ಸರ್. ಏನು ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟಿದ್ದೀರಲ್ಲ, ಏನು ವಿಷಯ? ನೀವು ಹೇಳ್ದಾಗೆ ಅವನ್ನ ಸ್ಟೇಷನಿಗೆ ಕರ್ಕೊಂಬಂದಿದ್ದೀವಿ ಸರ್. ಸರ್, ನಾವು ಅವನನ್ನು ತುಂಬ ದಿವಸ ಸ್ಟೇಷನಲ್ಲಿ ಇಟ್ಕೊಳಕ್ಕಾಗಲ್ಲ ಸರ್. ಈ ಕೇಸಲ್ಲಿ ಸರೆಂಡರ್ ಆಗಿದ್ದಾರೆ ಅಂತ ಪೇಪರ್ಗೋ ಮೀಡಿಯಾಗೋ ಲೀಕ್ ಆದರೆ ಕಷ್ಟ ಸರ್. ಅದಕ್ಕೆ ಈ ವಿಷಯ ಹೊರಗೆ ಹೋಗೋಕ್ಕಿಂತ ಮುಂಚೆ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಪ್ರೊಡ್ಯೂಸ್ ಮಾಡಿಬಿಡೋಣ ಸರ್. ರೀ ಸಾಹೇಬ್ರೆ, ನೀವೊಂದು ಕೆಲಸ ಮಾಡಿರಿ, ಅಲ್ಲೆಲ್ಲಾದ್ರೂ ನಿಮ್ಮ ಸ್ಟೇಷನ್ ಪಕ್ಕದಲ್ಲಿ ಯಾರಾದರೂ ಕಣಿ ಹೇಳೋರಿದ್ರೆ ಅವ್ರ ಹತ್ರ ಹೋಗ್ಬಿಟ್ಟು ಒಂದು ಒಳ್ಳೆ ದಿನ ಒಂದು ಒಳ್ಳೆಯ ಗಳಿಗೆ ಕೇಳ್ಕೊಂಡು ಆಮೇಲೆ ನೀವು ಕೆಲಸ ಶುರು ಮಾಡಿರಿ. ಅಯ್ಯ, ಏನ್ರಿ ಮಾತಾಡ್ತಾ ಇದ್ದೀರ ನೀವು ರೀ? ಹಾಗಲ್ಲ ಸರ್, ಈ ಕೇಸ್ ಬಗ್ಗೆ ಈಗಾಗಲೇ ಎಲ್ಲ ಕಡೆ ಸುದ್ದಿ ಹಬ್ಬಿದೆ. ಜೊತೆಗೆ ಆ ಸೌಪರ್ಣಿಕ ಕಡೆಯಿಂದನೂ ಪ್ರೆಷರ್ ಇದೆ. ಈ ಸಮಯದಲ್ಲಿ ಅವನನ್ನ ಸ್ಟೇಷನ್ನಲ್ಲಿ ಇಟ್ಕೊಳ್ಳೋದು ತಪ್ಪಾಗುತ್ತೆ ಸರ್. ಅವನು ಇಲ್ಲೇ ಇದ್ದರೆ ನೂರಾರು ಪ್ರಶ್ನೆ ಎದ್ದೇಳುತ್ತೆ. ಅದಕ್ಕೆ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡೋದು ಒಳ್ಳೆಯದು ಸರ್. ನನ್ನ ಸಿಚುವೇಶನ್ ಅರ್ಥ ಮಾಡ್ಕೊಳ್ಳಿ ಸರ್, ಪ್ಲೀಸ್. ರೀ ಸ್ವಾಮಿ, ಮೊದಲು ನಾನು ಆ ಹುಡುಗನ ಹತ್ರ ಒಂದಪ್ಪ ಮಾತಾಡಬೇಕು, ಅದಕ್ಕೆ ವ್ಯವಸ್ಥೆ ಮಾಡಿರಿ. ಆಮ್ಯಾಕೆ ನಾನು ಯಾವತ್ತು ನೀವು ಮ್ಯಾಜಿಸ್ಟ್ರೇಟ್ ಮುಂದೆ ತಗೊಂಡೋಗಿ ನಿಲ್ಲಿಸು ಅಂತ ಹೇಳ್ತೀನೋ ಅವತ್ತು ತೊಗೊಂಡೋಗಿ ನಿಲ್ಸಿವ್ರಂತೆ. ಏನು ರೀ, ಊರವರೆಲ್ಲ ತಲೆ ತಿಂತಾವ್ರೆ, ಅವ್ರ ಜೊತೆ ನೀವು ಸೇರ್ಕೊಂಡು ನನ್ನ ತಲೆ ತಿಂತಾ ಇದ್ದೀರಲ್ರಿ. ಸದ್ಯಕ್ಕೆ ಫೋನ್ ಮಾಡಿದ್ರಿ. ಏಸಿಂದ ಯಾವಾಗ ಆಚೆ ಬರ್ತೀನೋ ಅಂತ ಕಾಯ್ತಾ ಇದ್ದೀನಪ್ಪ ನಾನು. ಯಾರಿಗೆ ಅಂತ ಉತ್ತರ ಕೊಡಲಿ? ಒಂದು ಹುಲ್ ಕಡ್ಡಿನೂ ನನಗೆ ಆವಾಗ ಕಾಣಿಸ್ತಾ ಇತ್ತು. ಈಗ ಚಲುವೆ, ಯಾಕಮ್ಮ ಅಳ್ತಾ ಇದೀಯ? ಬೆಂಕಿ ಬಗ್ಗೆ ಏನಾರು ಗೊತ್ತಾಯ್ತಾ? ಇಲ್ಲ ಕಣವ, ಆದ್ರೆ ವೀಣಕ್ಕ ಮನೆಗೆ ಬಂದು ಫೋನ್ ಮಾಡಿದ್ರು. ಹಂಗ ನಾನು ಬೆಂಕಿ ಬಗ್ಗೆ ಹೇಳೋಣ ಅನ್ಕೊಂಡು ಹೋದ್ನ. ಆದ್ರೆ ಅಲ್ಲಿ ಹೋಗಿ ನೋಡಿದ್ರೆ ಬೇರೆನೇ ಆಗಿತ್ತು. ಚಲ್ವಿ, ನೋಡವ್ವ, ನೀನು ಅಳ್ತಾ ಇದ್ರೆ ನನಗೆ ಭಯ ಆಗ್ತಾ ಇದೆ. ನೋಡ, ಅಂಥದ್ದು ಏನಾಯ್ತು ಅಲ್ಲಿ? ವೆಂಕಿ ತಂಗಿ ಜಾನು ಅಂತ ಇದ್ರಲ್ಲ, ಅದೇ ಬಸ್ರಿ ಆಗಿದ್ರು, ಪಾರಿಂಗ್ ಹೋಗಿದ್ರು ಅಂತ ಹೇಳದ್ನಲ್ಲ, ಅವ್ರು ತೀರ್ಕೊಂಡ್ಬಿಟ್ರಂದೆ. ಏನ್ ಹೇಳ್ತಿದ್ಯವ್ವ? ಅವ್ರ ಗಂಡ ಪಾರಿಂದ ಬಂದು ಹೇಳ್ತಾ ಇದ್ರು. ಪಾಪ ಅಲ್ಲಿರೋರೆಲ್ಲ ಮನೆ ಮಗಳು ತೀರ್ಕೊಂಡಿದ್ದಾಳೆ ಅಂತ ದುಃಖದಲ್ಲಿರುವಾಗ ನಾನು ವೆಂಕಿ ಬಗ್ಗೆ ಹೆಂಗ್ ಹೇಳೋದು ಅಂದ್ಬಿಟ್ಟು ವಾಪಸ್ ಬಂದ್ಬಿಟ್ಟೆ. ಅಯ್ಯೋ ದೇವ್ರೆ, ಮಗಳು ತಾಯಿ ಆಗ್ತಿದ್ದಾಳೆ ಅಂತ ಬೀಗರು ಬಹು ಖುಷಿಯಲ್ಲಿದ್ರು. ಈಗ ನೋಡಿದ್ರೆ ಅವರು ಹೆತ್ತ ಮಗಳೇ ಇಲ್ವೇ? ಈ ಸಮಯದಾಗ ವೆಂಕಿ ಇಲ್ದಿರೋದು ಒಳ್ಳೇದೇ ಆಯ್ತು. ಅವನಿದ್ದಿದ್ರೆ ಅವನ್ ಗೋಲ್ಡ್ ನೋಡಕ್ ಆಯ್ತಿರ್ಲಿಲ್ಲ. ಹೌದು ಕಣವ, ವೆಂಕಿಗೆ ಜಾನೂರ್ ಕಂಡ್ರೆ ಸಾನೆ ಪ್ರೀತಿ. ನಾವು ಜಾನೂರ್ ಮನೆಗೆ ಹೋದಾಗ ಅವ್ರು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದಕ್ಕೆ ವೆಂಕಿ ಎಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದ ಗೊತ್ತಾ? ನಾವ್ ಇಲ್ಲಿಗೆ ಬಂದ್ರು ಅದನ್ನೇ ಯೋಚನೆ ಮಾಡ್ತಿದ್ದ. ಇವಾಗ ಹಿಂಗಾಗೈತೆ ಅಂತ ವೆಂಕಿಗೆ ಏನಾರು ಗೊತ್ತಾದ್ರೆ ಪಾಪ ಅವನದೆಷ್ಟು ನೋವು ಅನ್ಭವಿಸ್ತಾನೋ ಏನೋ. ಇವ್ರಿಗೆ ನಿಜವಾಗ್ಲೂ ಕರುಣೆ ಅನ್ನೋದೇ ಇಲ್ಲ ಕಣವ, ಆ ದೇವ್ರನ್ನೋನೇ ಇಲ್ಲ. ನಿಜವಾಗ್ಲೂ ಕರುಣೆ ಅನ್ನೋದಿದ್ದಿದ್ರೆ ತಾಯಿ ಮಗುನ ದೂರ ಮಾಡಿಸಿರ್ಲಿ.
ಈ ತರ ಎಲ್ರಿಗೂ ಸಂಕಟ ಕೊಡ್ತಿರ್ಲಿಲ್ಲ. ಹಾಗೆಲ್ಲ ಹೇಳ್ಬೇಡ ಚಲವಿ. ಅದ್ಯಾವ್ರು ಏನೇ ಮಾಡಿದ್ರು ಒಂದ್ ಲೆಕ್ಕಾಚಾರ ಇರುತ್ತೆ ಕಣವ. ಅವನಿಗೆ ಕೊಡೋದು ಗೊತ್ತು, ಕಿತ್ಕೊಳ್ಳೋದು ಗೊತ್ತು ಕಣವ. ಎಲ್ಲ ಸಮಯದಾಗೂ ಒಳ್ಳೇದೇ ಆಗ್ಬೇಕು ಅಂತ ಏನಿಲ್ವಲ್ಲವ. ಇಲ್ಲಿ ಯಾರ್ಯಾರು ಎಷ್ಟೆಷ್ಟು ದಿನ ಇರಬೇಕು ಅಂತಿರುತ್ತೋ ಅಷ್ಟೇ ದಿನ ಇರಕ್ಕಾಗೋದು. ಸಮಯ ಬಂದಾಗ ಎಲ್ಲರೂ ಹೋಯ್ತಾ ಇರಬೇಕು. ಇವತ್ತು ಅವಳು, ನಾಳೆ ನಾವು. ಆದ್ರೂ ಈ ಸಾವು ಅನ್ಯಾಯ ಅಲ್ವೇನವ? ಅವ್ರಿಗೆ ಹೆಣ್ಮಗುನೇ ಆಯ್ತದೆ ಅಂತ ವೆಂಕಿ ಸಾನೆ ಆಸೆ ಇಟ್ಕೊಂಡಿದ್ದ. ಅವ್ರಿಗೆ ಹೆರಿಗೆ ಸಮಯದಾಗ ಏನು ತೊಂದರೆ ಆಗ್ಬಾರ್ದು ಅಂತ ದೇವ್ರಿಗೆಲ್ಲ ಅರ್ಕೆ ಓದ್ತಿದ್ದ. ಆದ್ರೆ ಇವಾಗ ಅವರೇ ಇಲ್ಲ. ಪಾಪ ಅತ್ತೆ ಮಾವ, ಅವ್ರಿಗೆ ಇಷ್ಟೊಂದು ನೋವು ಸಹಿಸ್ಕೊಳ್ಳೋ ಶಕ್ತಿ ಇಲ್ಲ. ಅವ್ರನ್ನ ನೋಡ್ತಿದ್ರೆ ನಂಗೆ ಸಾನೆ ಬೇಜಾರಾಯ್ತದೆ. ಚಲವಿ, ನೀನು ಅಳ್ಬೇಡ ಕಣವ. ನೋಡು, ನೀನು ಆ ಮನೆ ಸೊಸೆ ಕಣವ. ಇಂಥ ಸಮಯದಾಗೆ ಅವ್ರ ಜೊತೆಗಿದ್ದು ನೀನ್ ಧೈರ್ಯ ಹೇಳ್ಬೇಕು ಕಣವ. ಇವತ್ತು ನಿಮ್ಮ ಅತ್ತೆ ಮಾವನ್ಗೆ ಕಷ್ಟದ ಮೇಲೆ ಕಷ್ಟ ಕೊಡ್ತಿರ್ಬೋದು, ಆದ್ರೆ ಅದ್ಯಾವ್ರು ಮುಂದೊಂದು ದಿನ ಒಳ್ಳೇದ್ ಮಾಡೇ ಮಾಡ್ತಾನೆ ಕಣವ. ಚಲವಿ, ನೀನ್ ಧೈರ್ಯವಾಗಿರವ. தோணி எல்லோரும் ಕೊಟ್ಬಿಡಿ. நீங்கள் வந்து உதவுனால தான் எங்கள் மக்கள் நிம்மதியாக வாழ்ந்துட்டு இருக்காங்க ஐயா. ಅದೆಲ್ಲ ಏನೂ ಇಲ್ಲ. ನಾನು ಬಂದರೂ ಬರೋದು ನನ್ನ ಕೆಲಸಕ್ಕೆ, ಆದರೂ ನಿಮ್ಮೆಲ್ಲ ನೋಡೋದು ಒಂದು ಖುಷಿ ಆಗುತ್ತೆ. ನೀವೆಷ್ಟೊಂದು ಸಹಾಯ ಮಾಡ್ತೀರಾ. ದೇವರು ನನಗೆ ಬೇಕಾದಷ್ಟು ಕೊಡ್ತಾನೆ, ಅದ್ರಲ್ಲಿ ನಾನು ನಿಮ್ಗೆ ಸ್ವಲ್ಪ ಕೊಡ್ತಾ ಇದ್ದೀನಿ ಅಷ್ಟೇ. ಇದರಿಂದ ನಿಮ್ಗೆ ಸಹಾಯ ಆಗಿ ನಿಮ್ಗೆಲ್ರಿಗೂ ಸಂತೋಷ ಆದರೆ ಆ ದೇವರು ನನಗೆ ಒಳ್ಳೇದು ಮಾಡ್ತಾನೆ. ನಾನು ಇನ್ನೊಂದು ಸರಿ ಬಂದಾಗ ನಿಮ್ಮೆಲ್ಲರೂ ಭೇಟಿ ಮಾಡ್ತೀನಿ. ನಿಮ್ಗೆ ಏನಾದರೂ ಅವಶ್ಯಕತೆ ಇದ್ದರೆ, ನನ್ನಿಂದ ಏನಾದರೂ ಕೆಲಸ ಆಗೋದಿದ್ದರೆ ಮುಚ್ಚುಮರೆಯಲ್ಲೇ ನನ್ನ ಹತ್ರ ಹೇಳಿ.
ಮಾವ, ನಾನು ಹೋಗಿ ಬರ್ತೀನಿ. ಇಂಥ ಪರಿಸ್ಥಿತಿಲಿ ಎಲ್ಲಿಗೆ ಹೋಗ್ತೀರಾ ಅಳಿ ಅಂದರೆ? ದಯವಿಟ್ಟು ಸ್ವಲ್ಪ ದಿನ ನಮ್ಮ ಜೊತೆ ಇರಿ, ಮನಸ್ಸು ಸ್ವಲ್ಪ ತಿಳಿ ಆಗಲಿ, ಆಮೇಲೆ ಹೋಗಿರೋಂತೆ. ಇಲ್ಲ ಮಾವ, ನಾನು ಇಲ್ಲಿದ್ದಷ್ಟು ಜಾನುವಿನ ನೆನಪುಗಳು ನನ್ನ ಕಾಡ್ತಾನೆ ಇರುತ್ತೆ. ನಾನು ಹೋಗ್ತೀನಿ. ಹಾಗಂತ ನೀವು ನಿಮ್ಮ ಮನೆಗೆ ಹೋದ್ರೆ ಜಾನು ನೆನಪು ನಿಮ್ಗೆ ಕಾಡದೇ ಇಲ್ವಾ ಜಯಂತ್ ಅವ್ರೆ? ನೀವು ಎಲ್ಲಿ ಹೋದ್ರೂ ಅಷ್ಟೇ, ಜಾನು ನೆನಪು ನಿಮಗೆ ನೆರಳಾಗಿರುತ್ತೆ. ಆ ರೂಪದಲ್ಲಾದ್ರೂ ಅವಳು ನಿಮ್ಮ ಜೊತೆನೇ ಇರ್ತಾಳೆ. ಇಲ್ಲಾದ್ರೆ ಅಪ್ಪ, ಅಮ್ಮ, ಅಣ್ಣ, ಅತ್ತಿಗೆ ಎಲ್ಲರೂ ಇದ್ದಾರೆ. ನಿಮಗೆ ಜಾನು ನೆನಪಾದ್ರೆ ಸಮಾಧಾನ ಮಾಡಬಹುದು. ಆದ್ರೆ ನೀವು ನಿಮ್ಮ ಮನೆಗೆ ಹೊರಟೋದ್ರೆ ಒಂಟಿ ಆಗ್ಬಿಡ್ತೀರಾ. ದಯವಿಟ್ಟು ಇಲ್ಲೇ ಇದ್ಬಿಡಿ ಜಯಂತ್ ಅವ್ರೆ. ಹೌದು ಸರ್, ಮನೆ ಅಂದಮೇಲೆ ಮನ್ಸನ್ನ ಹುಟ್ಟಿದ್ಮೇಲೆ ಕಷ್ಟಕ್ಕೆ ಒಂದು 4 ಜನ ಇರಬೇಕು. ಕಡೆ ಪಕ್ಷ ನಾವು ಹೊತ್ತಾಗ ಹೆಗಲು ಕೊಡೋಕ್ಕಾದ್ರೂ ಒಬ್ಬರ ಜೊತೆಗಿರ್ಬೇಕಲ್ವೇ? ಈಗ ನೀವೇನು ಹೇಳ್ಬೇಡಿ, ಎಲ್ಲರೂ ಇಷ್ಟು ಕೇಳ್ಕೊತವ್ರಲ್ವೇ? ಅವ್ರ ಮಾತಿಗೆ ಬೆಲೆ ಕೊಟ್ಟಾದ್ರು ನೀವು ಇಲ್ಲೇ ಉಳ್ಕೊಳ್ಳಿ. ನಾವೆಲ್ಲರೂ ನಿಮ್ಮ ಜೊತೆಗೆ ಇದ್ದೀವಿ ಸರ್, ಧೈರ್ಯ ತಂದ್ಕೊಳ್ಳಿ, ಇಲ್ಲೇ ಇರಿ. ವಿಧಿ ಎಷ್ಟು ಕ್ರೂರ ರೀ. ನಾನು ಈ ಮನೆಗೆ ಬಂದಾಗ ಜಾನು ಅಷ್ಟು ಚಿಕ್ಕವಳಿದ್ಲು. ಮಾತಿಗೆ ಅತ್ಗೆ ಅಂದ್ಕೊಂಡು ನನ್ನ ಹಿಂದೆನೇ ತಿರುಗ್ತಾ ಅದು ಬೇಕು ಇದು ಬೇಕು, ಅದು ಕೊಡಿ ಇದು ಕೊಡಿ ಅಂತ ಹೇಳ್ತಾ ಇರ್ತಿದ್ಲು. ಅವಳಿದ್ರೆ ಮನೆಯಲ್ಲಿ ಏನೋ ಒಂಥರ ಖುಷಿ. ಚಿರು ನನಗೆ ಮಗ ಆದರೆ ಜಾನು ನನಗೆ ಮಗಳು ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನನಗೂ ತುಂಬ ಬೇಜಾರಾಗ್ತಿದೆ ಕಣ. ನನಗೆ ದುಃಖ ಆದಾಗ ಅಥವಾ ಸಿಟ್ಟು ಬಂದಾಗ ಅವಳ ಹತ್ರ ಮಾತಾಡಿದರೆ ಸಾಕಾಗಿತ್ತು. ಅವಳು ಹಾಡು ಹೇಳೋದನ್ನು ಕೇಳಿದ್ರೆ ತುಂಬ ಖುಷಿ ಆಗ್ತಿತ್ತು. ಆಗ್ಬಾರ್ದಾಗಿತ್ತು ಕಣ. ಅವಳಿದ್ದಾಗ ಒಳ್ಳೆ ಮಾತುಗಳನ್ನ ಆಡಿದೆ. ಅವಳು ಹೋದ್ಮೇಲೆ ಈ ಮಾತುಗಳನ್ನ ಆಡಿದ್ರೆ ಏನ್ರಿ ಪ್ರಯೋಜನ? ನಾನು ಎಷ್ಟು ಸಲ ಹೇಳಿದೆ ಅವಳನ್ನ ಇಲ್ಲಿಗೆ ಕರ್ಕೊಂಬನ್ನಿ, ಅವಳು ಮಾಡಂತನ ಇಲ್ಲೇ ಮಾಡೋಣ, ಅವಳಿಗೆ ಏನೇನು ಬೇಕೋ ಅದನ್ನೆಲ್ಲ ತಗೊಂಡು ಬನ್ನಿ ಅಂತ. ಕೇಳಿದ್ರ ನನ್ನ ಮಾತನ್ನ ನೀವು? ಈಗ ಹತ್ರ ಏನ್ರಿ ಪ್ರಯೋಜನ? ನನಗೇನೇ ಗೊತ್ತು ಹಿಂಗೆಲ್ಲ ಆಗುತ್ತೆ ಅಂತ. ನಾವನ್ನೆಲ್ಲ ಬಿಟ್ಟು ಹೋಗ್ತಾಳೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಜೀವನ ಅನ್ನೋದು ನೀರಿನ ಮೇಲಿನ ಕುಳ್ಳೆ ಇದ್ದಾಗೆ ರೀ. ಇವತ್ತಿದ್ದವರು ನಾಳೆ ಇರೋದಿಲ್ಲ. ಅದಕ್ಕೆ ಹೇಳೋದು, ಬದುಕಿದ್ದಾಗಲೇ ಒಳ್ಳೊಳ್ಳೆ ಮಾತುಗಳನ್ನ ಆಡಿ
ಪ್ರೀತಿ ವಿಶ್ವಾಸನ ತೋರಿಸಿ ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ. ಅವ್ರು ಹೋದ್ಮೇಲೆ ಹಾಗೆ ಮಾಡಬೇಕಿತ್ತು ಹೀಗೆ ಮಾಡಬೇಕಿತ್ತು ಅಂತ ಅಂದ್ಕೊಂಡ್ರೆ ಏನು ಪ್ರಯೋಜನ ಹೇಳಿ? ಅವತ್ತಿನ ಪರಿಸ್ಥಿತಿನೇ ಬೇರೆ, ಇವತ್ತಿನ ಪರಿಸ್ಥಿತಿನೇ ಬೇರೆ ಕಣೆ. ಅಷ್ಟೇ ಆದರೂ ಅವಳು ನನ್ನ ತಂಗಿ. ಅವಳು ಎಲ್ಲೇ ಇದ್ರು ಚೆನ್ನಾಗಿರಲಿ ಅಂತ ಆಸೆ ಪಡ್ತಿದ್ದೆ ಅಷ್ಟೆ. ಆದರೆ ದೇವರು ಇಷ್ಟು ಬೇಗ ಕಿತ್ಕೋತಾನೆ ಅಂತ ಅನ್ಕೊಂಡಿರ್ಲಿ. ಅಲ್ಲಿದ್ದಾಗ ಗಲಗಲ ಅಂತಿರೋದು, ಈಗ ಅವಳು ಹೊರಟ್ಬಿಟ್ರೆ ಮನೆಯೆಲ್ಲ ಬೇಕೋ ಅನ್ಸುತ್ತೆ. ನೀನು ನಾನು ಮತ್ತೆ ಮನೆಗೆ ಬರೋದೇ ಇಲ್ಲ ಅನ್ನೋ ಥರ ಮಾತಾಡ್ತಿದ್ಯಾ. ನೀನು ಹಬ್ಬಗಳೆಲ್ಲ ಶುರು ಆಗುತ್ತೆ, ಎಲ್ಲ ಹಬ್ಬದಲ್ಲೂ ಬರ್ತೀನಿ. ಪ್ಲೀಸ್ ಹರಿ, ಸಮಾಧಾನ ಮಾಡ್ಕೊ. ಹೇಗೆ ಸಮಾಧಾನ ಮಾಡ್ಕೊಳ್ಳಿದ್ದೇವೆ? ನಾನು ಈಗ ಜೀವಂತವಾಗಿಲ್ಲ ಅಂತ ಊಹಿಸ್ಕೊಳ್ಳೋದಕ್ಕೂ ಕಷ್ಟ ಆಗ್ತದೆ. ಇಲ್ಲೆಲ್ಲ ಬಚ್ಚಿಟ್ಕೊಂಡಿದ್ದಾಳೆ. ಹರಿಷಣ ಹರಿಷಣ ಅಂತ ಕೂಗ್ತಿರ್ಪಾಗನ್ನಿಸ್ತದೆ. ಹರಿ ಪ್ಲೀಸ್ ನೋಡಿಲಿ, ಇಷ್ಟೊಂದು ಹತ್ರ ಹೇಗೆ ಹೇಳು, ನನಗೂ ಅರ್ಥ ಆಗತ್ತೆ. ಪಾಪ ಹುಡುಗಿ ಜಾನು ನನ್ನ ಯಾವತ್ತೋಳು ದ್ವೇಷನೇ ಮಾಡಿಲ್ಲ. ಎಷ್ಟು ಪ್ರೀತಿಯಿಂದ ಅತ್ತಿಗೆ ಅತ್ತಿಗೆ ಅಂತ ಮಾತಾಡ್ಸೋಳು ಗೊತ್ತಾ? ಜಾನು ಜಯಂತ್ನ ಮದುವೆ ಆದಾಗ ನಾನು ಎಷ್ಟು ಖುಷಿ ಪಟ್ಟಿದ್ದೆ. ಈಗಲಾದ್ರೂ ಒಳ್ಳೆ ಮನೆ ಸೇರ್ಕೊಂಡಲ್ಲ, ಅವಳು ಸುಖವಾಗಿ ಚೆನ್ನಾಗಿರ್ಬೇಕು ಅಂತಾನು ಅನ್ಕೊಂಡಿದ್ದೆ. ಮನೆಯವರೆಲ್ಲ ಸೇರಿ ಅಷ್ಟು ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಟ್ಟಾಗ ನಮ್ಮಿಬ್ಬರ ಮದುವೆ ಈ ಥರ ಆಗ್ಲಿಲ್ವಲ್ಲ ಅಂತ ಬೇಜಾರು ಬಿಟ್ರೆ, ನಮ್ಮ ಅಪ್ಪ ಅಮ್ಮ ಎಲ್ಲರೂ ಬಂದು ಆಶೀರ್ವಾದ ಮಾಡಿದ್ರಲ್ಲ ಅಂತ ತುಂಬಾ ತುಂಬಾ ಖುಷಿ ಆಗಿತ್ತು ಹರಿ. ಅಪ್ಪ ಏನಾಗಿತ್ತು ಏನೋ, ಇಷ್ಟು ಬೇಗ ನಮ್ಮನ್ನೆಲ್ಲ ಬಿಟ್ಟು ಹೋಗ್ಬಿಟ್ಲು.